ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಚೀಸ್ ಕಾರ್ನ್ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮೊದಲು ನಾನೊಂದು ಪಾತ್ರೆ ತೊಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವೀಟ್ ಕಾರ್ನ್ನ ಸ್ವಲ್ಪ ಸಾಲ್ಟ್ ಹಾಕಿ ನಾವು ಸ್ವಲ್ಪ ಆಫ್ ಬಾಯ್ಲ್ ಮಾಡ್ಕೊಬೇಕು. ಆಲ್ರೆಡಿ ಫ್ರೋಝನ್ ಕಾರ್ನ್ ಆಗಿರೋದ್ರಿಂದ ಜಾಸ್ತಿ ಕುಕ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು 5 ಮಿನಿಟ್ಸ್ ಕುಕ್ ಮಾಡ್ಕೊಂಡು ಸ್ವೀಟ್ ಕಾರ್ನ್ ತೊಗೊಂಡು ಸ್ವಲ್ಪ ಸಾಲ್ಟ್ ಹಾಕಿ ರೆಡಿ ಆಗಿರುತ್ತೆ. ಸ್ವಲ್ಪ ಅದನ್ನ ಕುಕ್ ಮಾಡ್ಕೊಬೇಕು. ಇವಾಗ ನೆಕ್ಸ್ಟ್ ಒಂದು ಮಿಕ್ಸಿ ಬೌಲ್ ತೊಗೊಂಡು ಅದಕ್ಕೆ ನಾವೇನು ಕುಕ್ ಮಾಡ್ಕೊಂಡಿರ್ತೀವಲ್ಲ ಸ್ವೀಟ್ ಕಾರ್ನ ಅದನ್ನು ಹಾಕ್ಕೊಂಡು, ಮತ್ತು ನಾನಿಲ್ಲಿ ಬ್ಲೆಂಡೆಡ್ ಚೀಸ್ ತೊಗೊಂಡಿದ್ದೀನಿ. ಬ್ಲೆಂಡೆಡ್ ಚೀಸ್ ನಿಮಗೆ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ. ಬ್ಲೆಂಡೆಡ್ ಚೀಸ್ ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಬೇಕು. ನೆಕ್ಸ್ಟು ಚಿಲ್ಲಿ ಫ್ಲೇಕ್ಸ್, ನಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಬೇಕು. ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ, ನಾನಿಲ್ಲಿ ಆರಿಗ್ಯಾನೋ ತೊಗೊಂಡಿದ್ದೀನಿ. ಅಷ್ಟು ಸ್ವಲ್ಪ ಆರಿಗ್ಯಾನೋ ಹಾಕ್ಕೊಂಡು ನೀಟಾಗಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಾವೇನು ಸ್ಯಾಂಡ್ವಿಚ್ಗೆ ಫಿಲ್ಲಿಂಗ್ ಇರುತ್ತಲ್ಲ ಅದು ರೆಡಿಯಾಗಿರುತ್ತೆ. ನೋಡಿ, ಈ ರೀತಿ ಇರುತ್ತೆ. ಫಿಲ್ಲಿಂಗ್ ರೆಡಿ ಆಯಿತು. ಇವಾಗ ನಾವು ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಟ್ಟು ಬ್ರೆಡ್ಡನ್ನು ರೋಸ್ಟ್ ಮಾಡ್ಕೊಬೇಕು. ನಾನಿಲ್ಲಿ ತುಪ್ಪ ಹಾಕಿ ಎರಡೂ ಸೈಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ತುಪ್ಪ ಅಥವಾ ಬೆಣ್ಣೆ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಗೀ ಅಥವಾ ಬಟರ್ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನು ತುಪ್ಪ ಹಾಕ್ಕೊಂಡು ಎರಡೂ ಕಡೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಕಡೆ ನೀಟಾಗಿ ತುಪ್ಪ ಹಾಕ್ಕೊಂಡು ಎರಡು ಸೈಡು ಸ್ಪ್ಲಿಟ್ ಮಾಡಿ ರೋಸ್ಟ್ ಮಾಡ್ಕೊಬೇಕು. ನೀವು ಈ ಥರ ತುಪ್ಪ ಹಾಕಿ ಬರೀದೇ ತಿಂದ್ರೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಒಂದು ಸತಿ ಟ್ರೈ ಮಾಡಿ. ಬರೀ ತುಪ್ಪ ಹಾಕ್ಕೊಂಡು ಬ್ರೆಡ್ ರೋಸ್ಟ್ ಮಾಡ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಟೇಸ್ಟು. ಈ ಥರ ಎರಡು ಕಡೆ ಸ್ವಲ್ಪ ರೋಸ್ಟ್ ಆದಮೇಲೆ ನಾನಿಲ್ಲಿ ಪಿಜ್ಜಾ ಸಾಸ್ ಅಂತ ಸಿಗುತ್ತೆ ನಿಮಗೆ. ಪಿಜ್ಜಾ ಸಾಸನ್ನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಎಲ್ಲ ಸ್ಲೈಸಿಗೂ. ಒಂದು ಸೈಡಿಗೆ ಮಾತ್ರ ಪಿಜ್ಜಾ ಸಾಸ್ ಏನು ಬರುತ್ತೆ ಅದನ್ನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನೀಟಾಗಿ. ಒಂದು ಸ್ಪೂನ್ ತೊಗೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ಕಡೆನೂ. ಮಾಡ್ಕೊಂಡಾದ್ಮೇಲೆ ನಾವೇನು ಫಿಲ್ಲಿಂಗ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಚೀಸ್ ಮತ್ತು ಕಾರ್ನ ಅದನ್ನು ಹಾಕಿ ಇದೆಲ್ಲ ಸಿಮ್ಮಲ್ಲೇ ಮಾಡಬೇಕು ನೀವು. ಐ ಫ್ಲೇಮ್ ಮಾಡಿಬಿಟ್ರೆ ಫುಲ್ ಬ್ರೆಡ್ ಸೀದೋಗುತ್ತೆ. ಚೀಸ್ ಹಾಕಿ ಒಂದು ಸ್ಲೈಸ್ ಮೇಲೆ ಇನ್ನೊಂದು ಸ್ಲೈಸ್ ಕವರ್ ಮಾಡಿ ಒಂದು 2 ಮಿನಿಟ್ಸ್ ಆ ಕಡೆ ಈ ಕಡೆ ಸ್ಪ್ಲಿಟ್ ಮಾಡಿ ರೋಸ್ಟ್ ಮಾಡಿದರೆ ಬ್ರೆಡ್ ಟೋಸ್ಟ್ ರೆಡಿ. ನೋಡಿ, ನಾನಿಲ್ಲಿ ಪಿಜ್ಜಾ ಕಟರ್ನ ಎಲ್ಪಿಂದ ಕಟ್ ಮಾಡಿ ತೋರಿಸ್ತೀನಿ. ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಒಂದು ನಿಮಿಷ. ನೋಡಿ, ಚೀಸೆಲ್ಲ ನೀಟಾಗಿ ಮೆಲ್ಟಾಗಿ ಕಾರ್ನ್ ಜೊತೆ ಮಿಕ್ಸ್ ಆಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ, ಈವ್ನಿಂಗ್ ಸ್ನ್ಯಾಕ್ಸಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಓಕೆನಾ? ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.